ಹಾಯ್ ಎಲ್ಲರೂ ನಮಸ್ಕಾರ. ನೀವು ನೋಡ್ತೀರಾ ಸತೀಶ್ kannada ಟೆಕ್ ಯೂಟ್ಯೂಬ್ ಚಾನಲ್. ಮೊದಲ ಟೆಕ್ನಿಕ್ಸ್ ಬಂದು ಸ್ಯಾಮ್ಸಂಗ್ ಅವ್ರ ಕಡೆಯಿಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ S21 FE 5G ಕೊನೆಗೂ ನಾಳೆ ಲಾಂಚ್ ಆಗ್ತಿದೆ. ಜನವರಿ 10 ಲಾಂಚ್ ಆಗ್ತಿದೆ. ಸುಮಾರು ಇದರ ಪ್ರೈಸ್ ಬಂದು ನಿಮಗೆ ಒಂದು 52,000 ಇಂದ 51,000ವರೆಗೂ ಒಂದು ಪ್ರೈಸ್ ಇದೆ ಇದ್ರದ್ದು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಎರಡನೇದಾಗಿ ಐಫೋನ್ 12 ಪ್ರೋದಲ್ಲಿ ಪಂಚೋಲ್ ಕ್ಯಾಮ್ರಾ ಇತ್ತು ನೋಡ್ತಿದ್ದೀರಾ. ಅದೀಗ ಪಂಚೋಲ್ ಶೇಪ್ನ ಬಿಟ್ಟು ಪಿಲ್ ಶೇಪಲ್ಲಿ ಒಂದು ಕ್ಯಾಮ್ರಾ ಹೋಲ್ನ ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು. ಒಂದು ಒಳ್ಳೆಯ ವಿಷಯನೇ, ಒಂದು ಚೇಂಜಸ್ ಆಗ್ತಿದೆ ಪಿಲ್ ಶೇಪಲ್ಲಿ. ಈಗ ಸ್ಕ್ರೀನ್ ಮೇಲೆ ನೋಡ್ತಾರೆ ಅದೇ ರೀತಿ ಪಿಲ್ ಶೇಪಲ್ಲಿ ಒಂದು ಐಫೋನ್ 14 ಪ್ರೋಲಿ ಪಿಲ್ ಶೇಪ್ನ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಮೂರನೇ ಟೆಕ್ನಿಕ್ಸ್ ಬಂದು ಸ್ಯಾಮ್ಸಂಗ್ S22 ಅಲ್ಟ್ರಾದ ಇದೆ. ಎಲ್ಲ ಕಡೆ ಇದ್ರದ್ದೇ ಒಂದು ನ್ಯೂಸ್. ಏನಕ್ಕೆ ಅಂದರೆ ಇದರಲ್ಲಿ ನಿಮಗೆ S Pen ಸಪೋರ್ಟ್ ಇದೆ, ಗೊತ್ತೇ ಇದೆ. ಈ ಸ್ಯಾಮ್ಸಂಗ್ ಅವ್ರದ್ದು S20 ಬಂದಾಗ ಇದರ S Pen ಸಪೋರ್ಟ್ ಬಂದು ನಿಮಗೆ 9 ಮಿಲಿ ಸೆಕೆಂಡ್ ಇತ್ತು. ಆದರೆ ಈಗ ಇದರ ಒಂದು ಸ್ಯಾಮ್ಸಂಗ್ S22 ಅಲ್ಟ್ರಾದಲ್ಲಿ ನಿಮಗೆ ಕೇವಲ 2.8 ಮಿಲಿ ಸೆಕೆಂಡ್ ಇರುವಂಥದ್ದು ಸಖತ್ ಕ್ರೇಜಿ ಅಂತಲೇ ಹೇಳ್ಬೋದು. ರಿಯಲ್ ಫೀಲಿಂಗ್ ಅಂತ ಇರುತ್ತೆ. ನಾಲ್ಕನೇದಾಗಿ ವಾಟ್ಸಪ್ ಕಡೆಯಿಂದ, ವಾಟ್ಸಪ್ಪಲ್ಲಿ ನಿಮಗೆ ಮುಂಚೆ ಎಲ್ಲ ಗೊತ್ತಿರ್ಬೋದು, ಕೆಲವೊಂದು ಆಂಡ್ರಾಯ್ಡ್ ಫೋನ್ಗಳಲ್ಲಿ ಒಂದು ವಾಟ್ಸಪ್ ವರ್ಕ್ ಆಗಲ್ಲ ಅಂತ ಹೇಳಿದರು. ಈಗ ಕೆಲವೊಂದು ಹಳೆ ಐಫೋನ್ಗಳಲ್ಲೂ ಕೆಲವೊಂದು ಹಳೆ ಐಫೋನ್ಗಳಲ್ಲೂ ಈಗ ವರ್ಕ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಐದನೇದು ಬಂದು realme ಅವ್ರ ಕಡೆಯಿಂದ realme G2 ನಿಮಗೆ ಲಾಂಚ್ ಆಗ್ತಿದೆ ಅಂತಲೇ ಹೇಳ್ಬೋದು. ಗ್ಲೋಬಲ್ ಲಾಂಚ್ ಆಗ್ತಾಯಿದೆ. ಹೆಂಗಪ್ಪ ಅಂದರೆ ಗ್ಲೋಬಲಲ್ಲಿ ಲಾಂಚ್ ಆಗಬೇಕಾದ್ರೆ ಇಂಡಿಯಾದಲ್ಲೂ ಲಾಂಚ್ ಆಗ್ತಿದೆ. ಬೇರೆ ಫೋನ್ಗಳೆಲ್ಲ ಹೆಂಗಂದರೆ ಫಸ್ಟು ಚೀನಾದಲ್ಲಿ ಲಾಂಚ್ ಆಗ್ತಿದ್ದು, ಬೇರೆ ಬೇರೆ ದೇಶದಲ್ಲಿ ಲಾಂಚ್ ಆದಮೇಲೆ ನಮ್ಮ ದೇಶಕ್ಕೆ ಕೊನೆಗೆ ಬರ್ತಾಯಿತ್ತು. ಆದರೆ realme ಅವರು ಎಲ್ಲ ಕಡೆ ಲಾಂಚ್ ಆದಾಗೆ ಅಟ್ ಎ ಟೈಮ್ ಇಂಡಿಯಾದಲ್ಲೂ ಕೂಡ ಲಾಂಚ್ ಮಾಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಆರನೇದಾಗಿ ನಿಮಗೂ ಗೊತ್ತಿರ್ಬೋದು, ಐಫೋನ್ ಪ್ರೈಸು ಡ್ರಾಪ್ ಆಗಿತ್ತು. ಐಫೋನ್ 12 ಮಿನಿ ಮತ್ತು ಐಫೋನ್ 11 ಪ್ರೈಸ್ ಡ್ರಾಪ್ ಆಗಿತ್ತು. ಸುಮಾರು ಐಫೋನ್ 12 ನಿಮಗೆ ಮುಂಚೆ ಫೋನ್ ಇದ್ದಿದ್ದು 64,000 ಆಯಿತು. ಆದರೆ ಐಫೋನ್ 12 ಬರೀ 54,000ಕ್ಕೆ ಸಿಗ್ತಾಯಿದೆ. ನೆಕ್ಸ್ಟು ಐಫೋನ್ 12 ಮಿನಿ ಕೂಡ ನಿಮಗೆ ಅರೌಂಡ್ 40,000ದಲ್ಲಿ ಸಿಗುತ್ತೆ. ಮತ್ತು ಐಫೋನ್ 11 ಕೂಡ 49,000ದಲ್ಲಿ ಸಿಗ್ತಾಯಿದೆ. ನೆಕ್ಸ್ಟ್ ಏಳನೇದು ಬಂದು ಮೈ ಜಿಯೋ ಆ್ಯಪಲ್ಲಿ ಒಂದು ಹೊಸ ಅಪ್ಡೇಟ್ ಆಗಿದೆ ಅಂತಲೇ ಹೇಳ್ಬೋದು. ಮೈ ಜಿಯೋ ಆ್ಯಪಲ್ಲಿ ಸ್ಲೈಡ್ ಮಾಡ್ತಾಯಿದ್ರೆ ನಿಮಗೆ ಈಸಿ ಗವರ್ನಮೆಂಟ್ ಅನ್ನೋ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಈ ಒಂದು ಆಪ್ಷನಲ್ಲಿ ನಿಮಗೆ ಕೆಲವೊಂದು ಡೀಟೇಲ್ಸ್ ಕೇಳುತ್ತೆ. ಅಲ್ಲಿ ಕೆಲವೊಂದು ಆಪ್ಷನ್ಸ್ ಕೊಟ್ಟಿರ್ತಾರೆ. ಆ ಒಂದು ಆಪ್ಷನ್ಸು ನಿಮ್ಗೆ ಯಾವ ಸ್ಟೇಟ್ ಬರುತ್ತೆ, ನೀವೇನು ಕೆಲಸ ಮಾಡ್ತೀರಾ ಅದಕ್ಕೆ ಕೇಳುತ್ತೆ. ಆ ಒಂದು ಫಿಲ್ ಮಾಡ್ಕೊಂಡದು ನಿಮಗೆ ಕೆಲವೊಂದು ಗೌರ್ಮೆಂಟ್ ಫೆಸಿಲಿಟೀಸ್ನ ಬಂದಾಗ ಈ ಒಂದು ಮೈ ಜಿಯೋ ಆ್ಯಪಲ್ಲಿ ಅಪ್ಡೇಟ್ ಮಾಡ್ತಾಯಿದ್ದಾರೆ. ಈ ಒಂದು ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು. ಈಸಿ ಗವರ್ನಮೆಂಟ್ ಅಂತ ಇರುತ್ತೆ. ಅಲ್ಲಿ ನೀವು ಹೋಗಿ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಕರ್ನಾಟಕ ನೀವು ಯಾವ ಸ್ಟೇಟ್ನ ಸೆಲೆಕ್ಟ್ ಮಾಡಿರ್ತೀರೋ ಆ ಸ್ಟೇಟಲ್ಲಿ ಗೌರ್ಮೆಂಟ್ ಜಾಬ್ಸು ಇಲ್ಲ ಗೌರ್ಮೆಂಟಿಂದ ಏನೇನು ಬೆನಿಫಿಟ್ಸ್ ಬಂದಿದೆ ಆ ಒಂದು ಬೆನಿಫಿಟ್ಸ್ನ ಈ ಒಂದು ಇದರಲ್ಲಿ ಅಪ್ಡೇಟ್ ಮಾಡ್ತಾಯಿದ್ದಾರೆ. ಇದಿಷ್ಟು ಇವತ್ತಿನ ಒಂದು ಟೆಕ್ ನ್ಯೂಸ್ ಅಂತ. ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.